ಪ್ರಿಯ ದೇವರ ಮಕ್ಕಳೇ, ಮನುಷ್ಯರು ತಮ್ಮ ಬೆಲೆಯುಳ್ಳ ಆಯುಷ್ಕಾಲದಲ್ಲಿ ತಮಗೆ ಬರುವಂಥ ಕೆಲವು ಕಷ್ಟಗಳಿಗೆ, ಶೋಧನೆಗಳಿಗೆ, ವ್ಯಸನಗಳಿಗೆ, ಸಮಸ್ಯೆಗಳಿಗೆ ಭಯಭ್ರಾಂತರಾಗಿ ಅರ್ಧಾಂತರವಾಗಿ ಮರಣಿಸಲು ಯತ್ನಿಸುತ್ತಾರೆ. ಆದರೆ ನಿಮಗೆ ಗೊತ್ತಾ, ಇಂತಹ ಕಷ್ಟಗಳಿಗೆ ಭಯಪಟ್ಟು ಸಾವೇ ಸಮಾಧಾನವೆಂದು ಭಾವಿಸಿ ಬಿಟ್ಟು ಹೋಗುವಂಥವರು ಮತ್ತೊಂದು ಭಯಂಕರವಾದ ಕಷ್ಟದ ಲೋಕಕ್ಕೆ ಸಿಲುಕುತ್ತಾರೆ. ಆ ಲೋಕವೇ ನರಕ. ದೇವರ ಮೇಲೆ ಆಧಾರಪಟ್ಟು ಕ್ರಿಸ್ತನಲ್ಲಿ ರಕ್ಷಣೆ ಹೊಂದಿ ಕಷ್ಟಗಳನ್ನು ಜಯಿಸಿದವನಿಗೆ ಜಯಮಾಲೆ. ತಿಳಿಯದೇ ತೆಗೆದುಕೊಳ್ಳುವಂತಹ ಈ ನಿಮ್ಮ ನಿರ್ಧಾರಗಳಿಗೆ ತಿಳಿಸಲೆಂದೇ ಈ ಚಿಕ್ಕ ಪ್ರಯತ್ನ. ನನ್ನನ್ನು ಕ್ಷಮಿಸಿರಿ ಏಸಯ್ಯ. ಈ ಜೀವಿತವನ್ನು ಇಲ್ಲಿಗೆ ಮುಗಿಸಬೇಕು ಅಂದುಕೊಂಡಿದ್ದೇನೆ. ಎಲ್ಲರೂ ನನ್ನ ಮೋಸ ಮಾಡಿದರು, ಎಲ್ಲರೂ ಇದ್ದರು, ನಾನೊಬ್ಬ ಅನಾಥ ಇದ್ದ ಹಾಗೆ. ಸಂತೋಷಕ್ಕೆ ನನ್ನ ಜೀವನದಲ್ಲಿ ಜಾಗವೇ ಇಲ್ಲ. ಸೋಲುಗಳು ಯಾವಾಗಲೂ ನನ್ನ ಬೆನ್ನ ಹಿಂದಿದ್ದಾವೆ. ಈ ಕಷ್ಟ ನನ್ನಿಂದ ಸಹಿಸೋಕ್ಕಾಗ್ತಾ ಇಲ್ಲ ಅಯ್ಯ. ಒಂದೇ ಬಾರಿಗೆ ಸತ್ತು ಹೋಗೋದು ಒಳ್ಳೆಯದು ಅನಿಸುತ್ತಿದೆ. ಸತ್ತ ಮೇಲಾದರೂ ನನಗೆ ಸುಖವನ್ನು ಕೊಡಿರಯ್ಯ. ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದರೆ ನರಕಕ್ಕೆ ಹೋಗುತ್ತೇನಂತ ನನಗೆ ಗೊತ್ತು. ಆದರೆ ಈ ಭೂಮಿ ಮೇಲೆ ಅನುಭವಿಸುವ ನರಕಕ್ಕಿಂತ ಆ ನರಕನೇ ಎಷ್ಟೋ ಬೆಟರ್. ನನ್ನದೊಂದು ಸಣ್ಣ ಕೋರಿಕೆಯನ್ನು ನೆರವೇರಿಸಿ ಏಸಯ್ಯ. ನಾನು ಹೇಗೆ ಜೀವಿಸಬೇಕೆಂದು ಅಂದುಕೊಂಡಿದ್ದೇನೋ ಅದು ಈ ಭೂಮಿ ಮೇಲೆ ಸಾಧ್ಯವಾಗಲಿಲ್ಲ. ಕೊನೆಗೆ ಕನಸಿನಲ್ಲಾದರೂ ಒಳ್ಳೆಯ ಜೀವಿತವನ್ನು ಅನುಭವಿಸುವಂಥ ಕನಸಾದ್ರೂ ದಯಪಾಲಿಸಿರಯ್ಯ. ಇನ್ನು ನಾಳೆಯಿಂದ ನನ್ನ ಜೀವಿತ ಮುಗಿದು ಹೋಗುತ್ತದೆ. ಅಮ್ಮು, ಇದು ಕನಸ ನಿಜವಾಗಿ ನಡೆದಿದ್ದ ಅಂದ್ಕೊಂಡೆ. ನರಕ ಇಷ್ಟೊಂದು ಭಯಂಕರವಾಗಿರುತ್ತಾ?
ಈ ನರಕದಲ್ಲಿ ಪಡುವ ವೇದನೆಗಿಂತ ಭೂಮಿಯ ಮೇಲೆ ಅನುಭವಿಸುತ್ತಿರುವ ಕಷ್ಟಗಳೇ ಬಹಳ ಸಣ್ಣವು. ಆತ್ಮಹತ್ಯೆ ನಂತರ ಸಿಗುವುದು ಸುಖವಲ್ಲ, ಮನುಷ್ಯನ ಜ್ಞಾನಕ್ಕೆ ನಿಲುಕಲಾರದ ಘೋರವಾದ ನರಕ. ಪ್ರಭುವೇ, ಇನ್ನು ಮೇಲೆ ನೀನು ನನ್ನನ್ನು ಕರೆದುಕೊಳ್ಳುವವರೆಗೂ ನನ್ನನ್ನು ನಾನು ಸಾಯಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡುವುದಿಲ್ಲ. ನನ್ನನ್ನು ಕ್ಷಮಿಸಿರಿ యేసయ్య. ಗೆಳೆಯರೇ, ನೀವು ಕೂಡ ಹೀಗೆ ಒಂದಲ್ಲ ಒಂದು ಸಾರಿ ಆತ್ಮಹತ್ಯೆ ಮಾಡಿಕೊಂಡರೆ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರಬಹುದು ಅಂದುಕೊಂಡಿರುತ್ತೀರಿ. ಆದರೆ ಆತ್ಮಹತ್ಯೆಯಿಂದ ಸಮಸ್ಯೆಗಳು ಮುಗಿದು ಹೋಗುವುದಿಲ್ಲ. ಆತ್ಮಹತ್ಯೆಯಿಂದಲೇ ದೊಡ್ಡ ಸಮಸ್ಯೆಗಳು ಪ್ರಾರಂಭವಾಗುತ್ತವೆ. ಒಂದು ಸಲ ಯೋಚನೆ ಮಾಡಿ, ನೀವು ಆವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದರೆ ಇವತ್ತು ದೇವರು ದಯಪಾಲಿಸಿರೋ ಸಂತೋಷವನ್ನು ಅನುಭವಿಸಕ್ಕೆ ಆಗ್ತಾ ಇದ್ದಿಲ್ಲ. ಸ್ವಲ್ಪ ಕಾಲದ ಸಮಸ್ಯೆಗಳಿಗೆ ಸೋತು ಹೋಗಿ ಅವಸರ ಬಿದ್ದು ಆತ್ಮಹತ್ಯೆಯಿಂದ ಜೀವನವನ್ನು ನಾಶ ಮಾಡಿಕೊಳ್ಳಬೇಡಿ. ಸ್ವಲ್ಪ ನಿರೀಕ್ಷಣೆಯಿಂದ ಕಾದು ನೋಡಿರಿ. ನೀವು ಅಂದುಕೊಂಡಿದ್ದಕ್ಕಿಂತ ಇನ್ನಷ್ಟು ಅದ್ಭುತವಾಗಿ ದೇವರು ನಿಮಗೆ ಜೀವನವನ್ನು ದಯಪಾಲಿಸುತ್ತಾನೆ. ಆಮೇನ್.